ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಸೌಮ್ಯ ವಾಸರ ಯುಕ್ತಾಯಾಂ ಏಕಾದಶಿ. ಏಕಾದಶಿ ಅದು ಶ್ರೀನಿವಾಸನಿಗೆ ಸಂಬಂಧಪಟ್ಟ ಈ ದಿನದಂದು ಆಚರಣೆ ಮಾಡ್ತೀನಿ ಅನ್ನೋರಿಗೆ ಅತ್ಯಂತ ಅಭ್ಯುದಯದ ಆರ್ಥಿಕ ಅಭಿವೃದ್ಧಿರಸ್ತು. ನೀವು ಈ ಸುಪ್ರಭಾತವನ್ನೇನಾದರೂ ಕೇಳಿಸಿಕೊಂಡು ಸ್ನಾನ ಮಾಡ್ತೀನಿ ಅಂತಂದರೆ ಆ ಸ್ನಾನದ ಪಾತ್ರೆಗೆ ಒಂದಷ್ಟು ಏಲಕ್ಕಿ ಲವಂಗವನ್ನು ಹಾಕಿ ಸ್ನಾನ ಮಾಡಿಕೊಳ್ಳಿ. ಈಗಾಗಲೇ ನಾನು ಸ್ನಾನ ಆಗಿದೆ ಗುರುಗಳೇ ಅನ್ನೋರು ಸ್ವಲ್ಪ ಏಲಕ್ಕಿ ಲವಂಗದ ಪುಡಿಯನ್ನ ಬಾಯಿಗೆ ಹಾಕೊಳ್ತಾ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅನ್ನೋ ಅಷ್ಟಾಕ್ಷರಿ ಮಂತ್ರವನ್ನ ಜಪ ಮಾಡ್ತಾ ನಿಮ್ಮ ಆರ್ಥಿಕಕ್ಕೆ ಸಂಬಂಧಪಟ್ಟಾಗಿರುವ ಯಾವ ವ್ಯವಹಾರವನ್ನ ಮಾಡ್ತಿದ್ರೋ ಅದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣರು ನಿಮಗೆ ಅನುಗ್ರಹ ಮಾಡುತ್ತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ರುಗ್ರಣೆ. ಅಗ್ರೇ ವಹ್ನಿ ಪೃಷ್ಠೇ ಭಾನು ರಾತ್ರೋ ಚುಬಕ ಸಮರ್ಪಿತ ಜಾನು ಕರತಲ ಭಿಕ್ಷಸ್ತರು ತಲವಾಸ ತದಪಿ ನ ಮುಂಚತ್ ಆಶಾಪಾಶಃ. ವಯಸ್ಸಾದ ಮೇಲೂ ಕೂಡ ಈ ದೇಹದಲ್ಲಿರತಕ್ಕಂತಹ ಎಲ್ಲ ಅವಯವಗಳು ಬಲಹೀನವಾದರೂ ಹಲ್ಲು ಹೋಗಿ ಬೆನ್ನು ಬಾಗಿ ಇನ್ನೇನು ನೆರೆಹೊರೆಯವರನ್ನ ಸಹಾಯ ಕೇಳಬೇಕು. ಅಂತಹ ಸಂದರ್ಭದಲ್ಲೂ ಕೂಡ ಈ ಮುದುಕ ಎಲ್ಲೋ ದೊಣ್ಣೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಇನ್ಯಾವುದೋ ಆಸೆಯನ್ನ ಹೊತ್ತುಕೊಂಡು ತರಲಿಕ್ಕೆ ಹೋಗ್ತಾ ಇದ್ದಾನೆ. ಅರೆ, ಇದು ನ್ಯಾಯವಾ? ಅಂದ್ರೆ ಶರೀರವೇ ನಶಿಸಿ ಹೋಗಿದೆ, ಇನ್ನಾದರೂ ಗೋವಿಂದನ ನಾಮಸ್ಮರಣೆ ಮಾಡದಿದ್ದಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಲ್ಲಿ ಯಮಪುರಿಯಲ್ಲಿ ಯಮ ನಿನ್ನನ್ನ ಎಣ್ಣೆಯಲ್ಲಿ ಹಾಕಿ ಕುದಿಸುವಾಗ ಆ ಯಮ ಒಂದು ಸಲ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಬಂದಿರ್ತಾನೆ. ಯಾವ ಯಾವ ಆತ್ಮ ಹೇಗಿದೆ ಅಂತ ಮಾತಾಡ್ಲಿಕ್ಕೆ ಬಂದಾಗ, ಏ ಯಮ ಎಲ್ಲೋ ನನ್ನ ಯಾಕೆ ಈ ಶಿಕ್ಷೆಗೆ ಒಳಪಡಿಸಿದೀಯ ಅಂತ ನಿಮ್ಮ ಆತ್ಮ ಏನಾದ್ರೂ ಒಂದು ಸಲ ಯಮನನ್ನ ಪ್ರಶ್ನೆ ಮಾಡಿದ್ರೆ ಯಮ ನೋಡಿ ತಕ್ಷಣ ನಿಮಗೆ ಉತ್ತರ ಕೊಡುತ್ತಾನೆ. ಕಲಿಯುಗದಲ್ಲಿ ಕಳಿಸಿಕೊಟ್ಟಿದ್ದು ಏನು ಮಾಡ್ಲಿಕ್ಕೆ ನಿನ್ನನ್ನು, ನಿನ್ನ ಕ್ಲೇಶಗಳನ್ನ ಕಳ್ಕೊಳ್ಳಲಿಕ್ಕೆ ಕೇಶವನ ನಾಮ ಹೇಳು ಅಂತಂದ್ರೆ ನೀನು ಏನು ಮಾಡಿ ಬಂದಿದೆಯೋ ಅದರ ಪ್ರತಿಫಲವಿದು ಅಂತ ಹೇಳ್ತಾನೆ. ಹಾಗಾಗಬಾರದು. ನಾಮ ಜಪ ಉಚ್ಚರಿಸಿ ಶುಭಂ ಭೂಯಾತ್. ಒಳಿತಾಗಲಿ.